ಯಪ್ಪ ಅದೇನ್ ಫ್ಲೆಕ್ಸಿಬಿಲಿಟಿ, ಮುಂದೆಯಿಂದ ಹಿಂದಕ್ಕೆ ಎಷ್ಟು ಈಸಿಯಾಗಿ ಬೆಂಡ್ ಮಾಡ್ತಾ ಇದ್ದಾರೆ ನೋಡಿ. ಅಷ್ಟಕ್ಕೂ ಈ ರೀತಿ ಯೋಗ ಮಾಡ್ತಿರೋ ಹುಡುಗರು ಸಾಮಾನ್ಯ ಮಕ್ಕಳಲ್ಲ, ಬದಲಾಗಿ ಇವರೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗಾಸನ ಮಾಡಿ ನಾಡಿಗೆ ಕೀರ್ತಿ ತಂದವರು. ಅಂದ್ಹಾಗೆ ಇವ್ರ್ಯಾರು ಪ್ರೊಫೆಷನಲ್ ಯೋಗಪಟುಗಳಲ್ಲ. ಈ ಮಕ್ಕಳೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರೋರು. ಯಾರಿಗೆ ಯೋಗದಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆಯೋ ಅವರನ್ನ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ಆಚಾರ್ಯ ಯೂತ್ ಕ್ಲಬ್ ಇಂತಹದೊಂದು ಕಾರ್ಯ ಮಾಡ್ತಿದೆ. ಸ್ವತಃ ಈ ಯೋಗ ಶಾಲೆಯ ತರಬೇತುದಾರ ರಾಜೇಶ್ ಆಚಾರಿ ಅಂತಾರಾಷ್ಟ್ರೀಯ ಯೋಗಪಟುವಾಗಿದ್ದು ವಿದ್ಯಾರ್ಥಿಗಳನ್ನ ವಿಶ್ವ ದರ್ಜೆ ಯೋಗಪಟುಗಳನ್ನಾಗಿಸುವ ಇಂಗಿತ ಹೊಂದಿದ್ದಾರೆ. ಇನ್ನು ಈ ಯೋಗ ಶಾಲಾ ವಿದ್ಯಾರ್ಥಿಗಳ ಸಾಧನೆ ನೋಡೋದಾದ್ರೆ ನಂದನ್ ಚೀನಾದಲ್ಲಿ 2018ರಲ್ಲಿ ನಡೆದ ಇಂಟರ್ನ್ಯಾಷನಲ್ ಯೋಗ ಕಾಂಪಿಟಿಷನ್ನಲ್ಲಿ ಸಿಲ್ವರ್ ಮೆಡಲ್ ಪಡೆದಿದ್ದು ಈ ವರ್ಷ ಕೆನಡಾ ಚಾಂಪಿಯನ್ಶಿಪ್ಗೆ ಸೆಲೆಕ್ಟ್ ಆಗಿದ್ದಾರೆ. ಚಿನ್ಮಯ್ ಇಂಟರ್ನ್ಯಾಷನಲ್ ವರ್ಲ್ಡ್ ಕಪ್ ಸ್ಟೇಟ್ ಚಾಂಪಿಯನ್ಶಿಪ್ನಲ್ಲಿ ಚಾಂಪಿಯನ್ ಆಫ್ ಚಾಂಪಿಯನ್ ಆಗಿದ್ದಾರೆ. ಯಶವಂತ್ ಪಾಂಡಿಚೇರಿಯಲ್ಲಿ ನಡೆದ ಇಂಟರ್ನ್ಯಾಷನಲ್ ಯೋಗ ಚಾಂಪಿಯನ್ಶಿಪ್ನಲ್ಲಿ ಥರ್ಡ್, ಜಿಗಣಿ ಎಸ್ ವ್ಯಾಸ ಯೋಗ ಯೂನಿವರ್ಸಿಟಿ ಆಯೋಜನೆಯ ಇಂಟರ್ನ್ಯಾಷನಲ್ ಯೋಗ ಸ್ಪರ್ಧೆಯಲ್ಲಿ ಬೆಳ್ಳಿ ಗೆದ್ದಿದ್ದಾರೆ. ಲೋಚನಾ ಸಿ ಪಾಂಡಿಚೇರಿ ಇಂಟರ್ನ್ಯಾಷನಲ್ ಯೋಗ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ, ಸ್ಟೇಟ್ ಯೋಗ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಗೆದ್ದಿದ್ದಾರೆ. ಜಾಗೃತಿ ಸಿ ಹರಿಯಾಣದಲ್ಲಿ ನಡೆದ ಯೋಗ ವರ್ಲ್ಡ್ ಕಪ್ನಲ್ಲಿ ಕಂಚು, ಕೆನಡಾದಲ್ಲಿ ನಡೆಯುವ ವರ್ಲ್ಡ್ ಕಪ್ಗೆ ಭಾರತದಿಂದ ಆಯ್ಕೆಯಾಗಿದ್ದಾರೆ. ಸುರಾನಾ ಕಾಲೇಜಿನ ರಾಘವೇಂದ್ರ ವಿ, ಶ್ರೇಯಾ ಟಿ, ವಿಶಾಲಾಕ್ಷಿ, ನಾಗಭೂಷಣ್, ದಿಶಾಂತ್ ಅಂತರ್ ವಿಶ್ವವಿದ್ಯಾನಿಲಯ ಚೆನ್ನೈನಲ್ಲಿ ನಡೆಯುವ ಯೋಗ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಯೋಗಾಭ್ಯಾಸವನ್ನು ಕಲಿಸಬೇಕು ಅಂತ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಆಚಾರ್ಯ ಯೋಗ ಕೋಚಿಂಗ್ ಸೆಂಟರ್ನ ಲಾಸ್ಟ್ 5 years ಬ್ಯಾಕ್ ಸ್ಟಾರ್ಟ್ ಮಾಡಿದ್ವಿ. ಈಗ ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮದು ಮೇಯ್ನ್ ಮೋಟೋ ಏನು ಅಂದರೆ ಈ ಒಂದು ಆಚಾರ್ಯ ಯೋಗ ಕೋಚಿಂಗ್ ಸೆಂಟರ್ ನಾವು ಮೇನ್ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್ಗಳನ್ನ ನಾವು ಪ್ರಾಕ್ಟೀಸ್ ಕರ್ಕೊತೀವಿ. ಹಾಗೂ ಇನ್ನೂ ತುಂಬ ಒಳ್ಳೊಳ್ಳೆ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳನ್ನ ನಾವು ಸರ್ಚ್ ಮಾಡಿ ಅವ್ರನ್ನ ಕರ್ಕೊಂಬಂದು ನಾವು ಇಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಈಗ ರೀಸೆಂಟಾಗಿರೋ ನಮ್ಮ ವಿದ್ಯಾರ್ಥಿಗಳು ಹಲವಾರು ನ್ಯಾಷನಲ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ಗಳಲ್ಲಿ ವಿನ್ ಆಗಿದ್ದಾರೆ. ವರ್ಲ್ಡ್ ಕಪ್ ಇರ್ಬೋದು, ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಇರ್ಬೋದು, ನ್ಯಾಷನಲ್ಸು ಮತ್ತು ಗೌರ್ಮೆಂಟ್ ನ್ಯಾಷನಲ್ಸು. ಸೊ ಇಂಥ ಕಾಂಪಿಟೇಷನ್ಸ್ ಹಲವಾರು ಮೆಡಲ್ಗಳು ವಿನ್ನರ್ಸ್ ಎಲ್ಲ ಆಗಿದ್ದಾರೆ. ಹೀಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನ ಪ್ರತಿನಿಧಿಸಿದ್ರೂ ಸರ್ಕಾರದಿಂದ ಈ ವಿದ್ಯಾರ್ಥಿಗಳಿಗೆ ಯಾವುದೇ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಸರ್ಕಾರಿ ಶಾಲೆಯ ಕಟ್ಟಡದ ಒಂದು ಕೊಠಡಿಯನ್ನ ಇಲ್ಲಿನ ಶಿಕ್ಷಕರು ನೀಡಿದ್ದು ಅದರಲ್ಲೇ ಯೋಗ ಶಿಕ್ಷಣವನ್ನ ನೀಡ್ತಿದ್ದಾರೆ. ಅದರಲ್ಲೂ ಸರ್ಕಾರಿ ಶಾಲೆಯಿಂದ ಬರುವ ಆಸಕ್ತ ಬಡ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಯೋಗ ಹೇಳಿಕೊಡಲಾಗ್ತಿದೆ. ಒಟ್ಟಾರೆಯಾಗಿ ಚಿಕ್ಕ ವಯಸ್ಸಿನಲ್ಲೇ ರಾಜ್ಯ ಮತ್ತು ದೇಶವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುತ್ತಿದ್ದಾರೆ ಅಂದ್ರೆ ಈ ಮಕ್ಕಳಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ವಾಸುದೇವ್ ಭಟ್, ಫಸ್ಟ್ ನ್ಯೂಸ್, ಬೆಂಗಳೂರು.